ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಫಸ್ಟ್ ಬ್ಲಾಗ್ಗೆ ಸ್ವಾಗತ. ಮಧ್ಯಾಹ್ನಕ್ಕೆ ನಾವು ಗಾಳದ ಚೀಲ ಎತ್ಕೊಂಡು ಗಾಳಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ವಾಚ್ ಬೇರೆ ಕಟ್ಟಿಲ್ಲ. ಅದು ಎಲ್ಲಂದ್ರೆ ಓಮ್ ಬೀಚಿಗೆ. ಈ ಮಳೆಗಾಲದ ಟೈಮಲ್ಲಿ ಗಾಳಕ್ಕೆ ಹೋಗೋದೇ ಒಂಥರ ಮಜಾ. ನೀವು ಬೇಕಾದ್ರೂ ಬನ್ನಿ. ನಂಬರಲ್ಲ ಓಮ್ ಬೀಚ್ ಹತ್ರ ಬಂದಾಯ್ತು. ಇನ್ನು ಮೀನು ಹಿಡಿದೊಂದು ಬಾಕಿ. ಅಪಾಯಕಾರಿ ಸರೋವರ ದಾಟ್ತಾ ಇದ್ದೀವಿ ಗಾಯ್ಸ್. ಈಗ ನೋಡಿ, ಇದೇ ಓಮ್ ಬೀಚು. ನಾವು ಗಾಳಾಕು ಸ್ಪಾಟ್ಗೇನೋ ಬಂದಾಯ್ತು, ಆದ್ರೆ ದೊಡ್ಡ ದೊಡ್ಡ ಮೀನ್ ಸಿಕ್ಕಿದ್ರೆ ಚೀಲನೇ ತಗೋ ಬರ್ಲಿಲ್ಲ. ಹೋಗ್ ನೀನ್ ಹಣೆ ಬರ ಏನು ಮಾಡಕ್ಕಾಗಲ್ಲ. ಇದಂಗೆ ಚಿಂತಿಯಣ ಯಾರಾದ್ರೂ ಯಾವ್ದಾದ್ರು ಮೀನ್ ಹಿಡಿತವ್ರ ಅಂತ ಕಾಯ್ತವನು ಅವನು. ಯಾರಿಗೂ ಒಂದು ಮೀನು ಸಿಕ್ಕಿಲ್ಲಪ್ಪ. ನೋಡುವ, ಗಾಳ ಹಾಕುವ, ಸಿಕ್ಕಲಿ. ಜಾಲೆಗೆ ಕಾಳು ಹಾಕೋದು ನೀವು ಇವ್ರ ಹತ್ರನೇ ಕಲಿಬೇಕು ಗಾಯ್ಸ್. ಯಾರು ಬೇಕಾದರೂ ನೀವು ಟ್ರೈನಿಂಗ್ ತಗೊಬೋದು. ಹಾಕಿರೋ ಸ್ಪೀಡ್ಗೆ ಒಂದು 4-5 ಜಾಲೆ ಪಕ್ಕ. ಅಯ್ಯೋ, ನನಗೆ ಸುಮಾರು ಸತಿ ಕುಟ್ಕಡಿಸ್ತಾ ಹೇಳ್ತೀವಿ ಬೊಜ್ಜ. ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಟ್ಬಿಡು. ಕೊನೆಗೂ ನಮ್ಮ ದೋಸ್ತ ಒಂದು ಹಾವು ಹಿಡಿದ್ಬಿಟ್ಟ. ಆಸೆ ಮಾಡುದಾ? ಜನಮಕ್ಕೆ ನೋಡಿದೆ ನೀರಲ್ಲಿರೋ ಹಾವು. ಕಾಳಾಕು ಹೊತ್ತಿಗೆ ಮೀನು ಸಿಗದೆ ಇದ್ರು ಬೇಜಾರಾಗೋದಿಲ್ಲ. ಇಂಥದ್ದು ಹಾವು ಸಿಕ್ಬಿಟ್ರೆ ಬೇಜಾರನೋ ಬೇಜಾರ. ಕಾಳಾಕು ಮೂಡನೋ ಯಾರು ಇವರೆಲ್ಲ? ಕೋಲಾಕ ಇದೆ ನೋಡಿ, ನೀರಾವು. ಪಾಪ ಸಮುದ್ರದಾವು ಸರ್, ನೀರಾವಲ್ಲ. ಇದನ್ನ ಫ್ರೈ ಮಾಡ್ಕೊಂಡು ತಿನ್ಬೇಕು. ನೀನ್ ನನಗ್ ಮಾತಾಡ್ತೀನೋ? ಕೊನೆಗೂ ಒಂದು ಲೇಡಿ ಸಿಕ್ತು ನೋಡಿ. ಈಗ ಅವಡ ಅಂತ ನಂಬಲ್ಲಿ ನಾನ್ ನಿನ್ನ ಹಾಗೆ ಕರೆಯೋದು. ದೊಡ್ಡ ದೊಡ್ಡನೆಲ್ಲ ಕಳಿಸ್ಬಿಟ್ಟು ನೀ ಬಂದಿದೆ ಅಲ್ವಾ ತಿನ್ನೋಕೆ? ಗಾಡಿ ಹೋದಾಕಿನ ಮತ್ತೆ ಗುಡಿದಿಲ್ಲ ಮತ್ತೆ ಹಿಂಗಂದ್ರೆ ಒಂದು ಗಾಳ ಇದು ನೀನ್ ಯಾಕೆ ಮಧ್ಯ ಕಡ್ಡಿ ಹಣ್ಣು ನಡ್ಸಕ್ ಬಂದಿದ್ಯೆ? ಹಂಗಲ್ಲ, ನಾನು ನಿಮ್ಮ ನೋಡತ್ತ ಪ್ರೂಫ್ ಗಾಳಕ್ಕೆ ಬಂದಿದ್ದಿಗೆ ಅಂತ. ಇವನ್ ನೋಡಿ, ಇವನು 3 ದಿವಸ ನೋಡಿ ನಾನು ಮಾತಾಡ್ಸಕ್ ಹೋಗ್ಲಿಲ್ಲ. ಅವ್ನು ಮಾತಾಡ್ಸಕ್ ಹೋಗ್ಲಿಲ್ಲ ನೋಡಿ. ನಾವು 3 ಜನ ಒಳ್ಳೆ ಹುಡುಗರೆ, ಅವನ ಬಗ್ಗೆ ಸ್ವಲ್ಪ ಕೇರ್ ಮಾಡಿ. 3 ದಿವಸ ನೋಡಿ ಕಲ್ವರೆ. ಇಲ್ಲ, ಒಬ್ಬೊಬ್ಬನೇ ಬರುದಿಲ್ಲ. ಅವ್ರು ಮೆಡಿಸಿನ್ ಕಡೆಗೂ ಜಾಲೆ ಹಿಡಿದ್ರು ಹಂಗೆ ಕಾಣ್ತದೆ. ನೋಡಿ ಜಾಲೆ ಫೈನಲಿ ಒಂದು ಜಾಲೆ ಸಿಕ್ತು. ಎಷ್ಟೋ ತನಕ ಹಾಕಿ ಇದೊಳ್ಳೆ ಸರು ಹೋಯ್ತಲ್ಲ. ಮಣ್ಣಾಗೇನ ನನ್ನ ಕಾಳದ ಮೇಲೆ ಬಿಟ್ಟವ್ರ ಮೇಲೆ ತಲೆಗೆ ಪವರ್ ಬೇಕು. ತಲೆಗೆ ಪವರ್ ಇದ್ರೆ ಎಂತ ಊರಿ ನಾವು ಸಿಕ್ತಿದ್ದೆವು. ಬುಡಾನೆ ಗಟ್ಟಿಲ್ಲ, ತುದಿ ಮತ್ತೆ ಗಟ್ಟಿ ಇರೋದು. ಓ, ಚೆನ್ನಾಗ್ ಮಾತಾಡ್ತೀಯ ಕಣಯ್ಯ ನೀನು. ನಿನ್ ಮಾತೆ ಭೂ ಪಸಂದ್ ಆಗಿರ್ತದೆ. ಬುಡ ಗಟ್ಟಿ ಇದ್ರೆ ಮಾತ್ರ ಅಲ್ವಾ ತುದಿ ಗಟ್ಟಿ ಇರೋದು. ಅಂತೂ ಇಷ್ಟೋ ತನಕ ಗಾಳ ಹಾಕಿ ಒಂದೇ ಒಂದು ಜಾಲೆ ಸಿಕ್ತು. ಏನ್ ಮಾಡ್ಬೇಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಹಿಡಿವಾ ಗಾಯ್ಸ್. ಇದೆಲ್ಲ ಕಾಮನ್ನು. ಇಲ್ಲಿಗೆ ನಮ್ ಗಾಳ ಹಾಕೋ ಜರ್ನಿ ಮುಗೀತು. ಸದ್ಯಕ್ಕೆ ಮನೆಗೆ ಹೋಗುವ. ಸುಮ್ಮನೆ ಬಿಲ್ಡಪ್ ಕೊಟ್ಟಂಗಾಯ್ತು. ಇನ್ನೇನ್ರಿ ಯಾವಕ್ಕೂ ಹೋಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಂತಿಗೆ ರಜಾಗೋಯ್ತು. ನಾನು ಇಳಿದು ಹೋಗ್ತಾ ಇದ್ದೆ. ನೋಡಿ, ನಾನು ನಿಮ್ಗೆ ಇವಾಗ ಕುಡ್ಲೆ ಬೀಚಿಂದ ಒಂದು ಮೇಲ್ಗಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಇದೇ ಕುಡ್ಲೆ ಬೀಚು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಸರಿ ನಾನು ಬರ್ತೇನೆ.